ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇವತ್ತು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಹೇಗೆ ಈಸಿಯಾಗಿ ಮಾಡ್ಬೋದಂತ ನೋಡೋಣ. ಫಸ್ಟ್ ನಾವು ನೋಡೋಣ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಏನು. ವೆನ್ ನ್ಯೂ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಆರ್ ಆನ್ ಓಲ್ಡ್ ಪಾರ್ಟ್ನರ್ ರಿಟೈರ್, ವಿ ರಿವ್ಯಾಲ್ಯೂ ದಿ ಫರ್ಮ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಅಂದ್ರೆ ಯಾವಾಗ ನ್ಯೂ ಪಾರ್ಟ್ನರ್ ಕಂಪನಿಗೆ ಅಡ್ಮಿಟ್ ಆಗ್ತಾನ, ಆಗ ನಾವೇನ್ ಮಾಡಬೇಕಾಗ್ತದೆ, ನಮ್ಮಲ್ಲಿರುವ ಅಸೆಟ್ಸ್ ಅನ್ನು ಮತ್ತು ಲಯಬಿಲಿಟಿಯನ್ನು ರಿವ್ಯಾಲ್ಯೂ ಮಾಡಬೇಕಾಗ್ತದೆ. ಹಾಗೆ ನಮ್ಮಿಂದ ಯಾರಾದರೂ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದಂತಾದ್ರೆ ಅಲ್ಲಿ ಕೂಡ ನಾವೇನ್ ಮಾಡಬೇಕಾಗ್ತದೆ, ಅವನು ಹೋದ ನಂತರ ಹೊಸ ವ್ಯಾಲ್ಯೂವನ್ನು ಮಾಡಬೇಕಾಗ್ತದೆ. ಆ ಹೊಸ ವ್ಯಾಲ್ಯೂಗೆ ರಿವ್ಯಾಲ್ಯೂ ದಿ ಫರ್ಮ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಂತ ನಾವು ಹೇಳ್ತೇವೆ. ಈಗ ರಿವ್ಯಾಲ್ಯೂಯೇಷನ್ ಅನ್ನು ನಾವು ಹೇಗೆ ಮಾಡೋದು, ಫಸ್ಟ್ ನಾವು ನೋಡೋಣ. ನಮ್ಮಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಂತ ಎರಡು ಸೈಡ್ಗಳಿದೆ. ಈ ಡೆಬಿಟ್ ಸೈಡ್ ಅಲ್ಲಿ ಏನ್ ಬರಿಬೇಕು, ದಟ್ ಈಸ್ ಡಿಕ್ರೀಸಿಂಗ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್. ಅಸೆಟ್ ಕಡಿಮೆ ಆದ್ರೆ ಡೆಬಿಟಿಗೆ ಬರಿಬೇಕು. ಮತ್ತೆ ಇನ್ಕ್ರೀಸಿಂಗ್ ದಿ ಲ್ಯಾಬಿಲಿಟಿ ಜಾಸ್ತಿ ಆದರೆ ಡೆಬಿಟಿಗೆ ಬರಿಬೇಕು. ಹಾಗೆ ಅನ್ರೆಕಾರ್ಡೆಡ್ ಲ್ಯಾಬಿಲಿಟಿ, ರೆಕಾರ್ಡ್ ಆಗದೇ ಇದ್ದಂತಹ ಲ್ಯಾಬಿಲಿಟಿಯನ್ನು ಕೂಡ ಡೆಬಿಟ್ ಸೈಡಿಗೆ ಬರಿಬೇಕು. ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಯಾವ ಐಟಮ್ಸ್ ಬರಿಬೇಕು, ಫಸ್ಟ್ ಇನ್ಕ್ರೀಸಿಂಗ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಪ್ರಿಷಿಯೇಷನ್ ಆಯಿತು ಅಂತ ಆದ್ರೆ ನೀವೇನ್ ಮಾಡಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೀರಿ. ಅಪ್ರಿಷಿಯೇಷನ್ ಅಂತ ಹೇಳಿದ್ರೆ ಏನು, ಇನ್ಕ್ರೀಸ್ ಆಗುವಂಥದ್ದು. ಹಾಗೆ ಲ್ಯಾಬಿಲಿಟಿ ಡಿಕ್ರೀಸ್ ಅಂತ ಆದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಅನ್ರೆಕಾರ್ಡೆಡ್ ಅಸೆಟ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ನೀವೇನ್ ಮಾಡಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ಬರೆಯುವಂಥದ್ದು. ಮತ್ತೇನ್ ಮಾಡಬೇಕು, ಮತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ನೀವು ಕ್ಲೋಸ್ ಮಾಡಬೇಕು. ಯಾವ ರೀತಿ ಕ್ಲೋಸ್ ಮಾಡಬೇಕು, ಡೆಬಿಟ್ ಗ್ರೇಟರ್ ಉಂಟಾ ಕ್ರೆಡಿಟ್ ಗ್ರೇಟರ್ ಉಂಟಾ ಅಂತ ನೋಡ್ಕೊಳ್ಬೇಕು. ಸಪೋಸ್ ಡೆಬಿಟ್ ಈಸ್ ಗ್ರೇಟರ್ ಅಂತ ಆದ್ರೆ ಆ ಅಮೌಂಟ್ ಅನ್ನು ಟೋಟಲ್ ಆಗಿ ತಗೊಳ್ಬೇಕು, ಅಥವಾ ಕ್ರೆಡಿಟ್ ಗ್ರೇಟರ್ ಆದ್ರೆ ಆ ಅಮೌಂಟ್ ಅನ್ನು ಟೋಟಲ್ ಆಗಿ ತಗೊಳ್ಳುವಂಥದ್ದು. ಕ್ಲಿಯರ್. ಮತ್ತೇನ್ ಮಾಡಬೇಕು, ನಮಗೆ ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಅಂತ ನಮ್ಮ ಅಕೌಂಟಿಂಗ್ ರೂಲ್ಸ್ ಹೇಳ್ತದೆ. ಈಗ ಡೆಬಿಟ್ ಜಾಸ್ತಿ ಇದ್ದು ಕ್ರೆಡಿಟ್ ಕಡಿಮೆ ಇದ್ರೆ ನಾವೇನ್ ಹೇಳ್ತೇವೆ, ಲಾಸ್ ಅಂತ ಹೇಳ್ತೇವೆ. ಈ ಲಾಸ್ ಅನ್ನು ನಾವು ಶೇರ್ ಟು ದಿ ಓಲ್ಡ್ ಪಾರ್ಟ್ನರ್ಸ್ಗೆ, ಅಂದ್ರೆ ಇನ್ ದೇಯರ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಪಾರ್ಟ್ನರ್ ಯಾರೆಲ್ಲ ಓಲ್ಡ್ ಪಾರ್ಟ್ನರ್ ಇರ್ತಾರೆ ಅವರ ಓಲ್ಡ್ ರೇಷಿಯೋದ ಮುಖಾಂತರ ಡಿಫರೆನ್ಸ್ ಅಮೌಂಟ್ ಅನ್ನು ನೀವೇನ್ ಮಾಡಬೇಕು, ಅಲ್ಲಿ ತಕೊಂಡು ಅದಕ್ಕೆ ಓಲ್ಡ್ ರೇಷಿಯೋವನ್ನು ಚಾರ್ಜ್ ಮಾಡಬೇಕು. ಹಾಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು ಡೆಬಿಟ್ ಕಡಿಮೆ ಉಂಟು ಅಂತ ಆದ್ರೆ ಪ್ರಾಫಿಟ್ ಅಂತ ನಾವು ಹೇಳ್ತೇವೆ. ಅಂದ್ರೇನು, ನಮ್ಮಲ್ಲಿರುವಂತ ಇನ್ಕಮ್ ಜಾಸ್ತಿ ಉಂಟು, ಎಕ್ಸ್ಪೆನ್ಸಸ್ ಕಮ್ಮಿ ಉಂಟು ಅಂತ ಅರ್ಥ. ಹಾಗೇನಾಗ್ತದೆ, ಪ್ರಾಫಿಟ್ ಬರ್ತದೆ. ಆ ಪ್ರಾಫಿಟ್ ಅನ್ನು ಕೂಡ ನಾವೇನ್ ಮಾಡ್ತೇವೆ, ಓಲ್ಡ್ ಪಾರ್ಟ್ನರ್ಸ್ಗೆ ಇನ್ ದೇಯರ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ನಾವು ಶೇರ್ ಮಾಡ್ತೇವೆ. ಈ ರೀತಿಯಾಗಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಮಾಡುವಂಥದ್ದು. ಸೊ ಸ್ಟೂಡೆಂಟ್, ರಿಮೆಂಬರ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮೀನ್ಸ್ ರೀಚೆಕಿಂಗ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ. ಈಗ ನಿಮಗೆ ಕ್ಲಿಯರ್ ಆಯ್ತು ಅಂತ ನನಗೆ ಅನಿಸ್ತದೆ.